ಮಹಾಭಾರತದ ಅಂತ್ಯದಲ್ಲಿ ಲಕ್ಷಾಂತರ ಯೋಧರು ಬಿದ್ದರೂ ಒಬ್ಬ ಮಾತ್ರ ಅಂತ್ಯವಿಲ್ಲದ ಬದುಕಿನ ಶಾಪಕ್ಕೆ ಗುರಿಯಾದನು. ಅವನ ಹೆಸರು ಅಶ್ವತ್ಥಾಮ. ಯುದ್ಧದ ಕೊನೆ ರಾತ್ರಿ ಪಾಂಡವರ ಮೇಲೆ ಪ್ರತೀಕಾರಕ್ಕಾಗಿ ಅಶ್ವತ್ಥಾಮನು ಪಾಂಡವರ ಶಿಬಿರಕ್ಕೆ ನುಗ್ಗಿ ದ್ರೌಪದಿಯ 5 ಮಕ್ಕಳನ್ನು ನಿದ್ರೆಯಲ್ಲಿ ಹತ್ಯೆ ಮಾಡುತ್ತಾನೆ. ಇದಕ್ಕಾಗಿಯೇ ಶ್ರೀಕೃಷ್ಣನು ಅವನಿಗೆ ಮಹಾ ಶಾಪ ನೀಡುತ್ತಾನೆ. ಶಾಪದ ಮಾತು ಹೀಗಿತ್ತು: ಅಶ್ವತ್ಥಾಮ, ನಿನ್ನ ದೇಹದಲ್ಲಿ ಗಾಯಗಳು ಎಂದಿಗೂ ಒಣಗದು. ನೀನು ಕಾಲದ ಅಂತ್ಯವರೆಗೂ ಭೂಮಿಯಲ್ಲೇ ಅಲೆದಾಡಬೇಕು. ಮರಣ ನಿನ್ನ ಬಳಿ ಬರದು, ನೀನು ಬೇಡಿದರೂ ಬರದು. ಅಶ್ವತ್ಥಾಮನ ದೇಹವು ಆ ದಿನದಿಂದ ಇಂದಿಗೂ ಅನಂತ ನೋವಿನ ಕಾರಾಗೃಹ. ಜನಪ್ರಚಾರದಲ್ಲಿ ಹೇಳುತ್ತಾರೆ, ಅವನ ಲಲಾಟದಲ್ಲಿರುವ ಮಣಿ ಜ್ಯೋತಿ ಕಳೆದು ಹೋದ ನಂತರ ಅವನ ದೇಹದಲ್ಲಿ ಪ್ರತಿದಿನ ಹೊಸ ಹೊಸ ಗಾಯಗಳು ತೆರೆದು ರಕ್ತಸ್ರಾವವಾಗುತ್ತವೆ. ರಾತ್ರಿ ಬಂದಾಗ ಅವು ಮುಚ್ಚುತ್ತದೆ, ಮರುದಿನ ಮತ್ತೆ ತೆರೆದುಕೊಳ್ಳುತ್ತದೆ. ಇದಕ್ಕೆ ಅಂತ್ಯವೇ ಇಲ್ಲ. ಮಧ್ಯಪ್ರದೇಶದ ವಿಂಧ್ಯಾಚಲ್ ನರ್ಮದಾ ಅರಣ್ಯಗಳಲ್ಲಿ ಸ್ಥಳೀಯರು ಹೇಳುವ ಕತೆ ಒಂದಿದೆ. ರಾತ್ರಿ 2 ರಿಂದ 4 ರ ನಡುವೆ ಅರಣ್ಯದಲ್ಲಿ ಯಾರೋ ಅಳುವಂತೆ, ಯಾರೋ ನನ್ನನ್ನು ಬಿಡಿಯ ಎಂದು ಮೃದುವಾಗಿ ಹೇಳುವ ಗಾಢವಾದ ಧ್ವನಿಗಳು ಕೇಳುತ್ತವೆ. ಕೆಲವರು ಹೇಳುತ್ತಾರೆ, ರಕ್ತದ ಮಡುಗಳಿಂದ ಕೂಡಿದ ಒಬ್ಬನನ್ನು ನೋಡಿ ಅವನಿಂದ ಔಷಧ ಕೇಳಿದ್ದೇವೆ ಎಂದು. ಅಲ್ಲದೆ ಹಳೆಯ ದಾರಿಗಳ ಬಳಿ ಅಘೋರಿಗಳು ಕಾಣುವ ಅನುಮಾನಾಸ್ಪದ ಚಿಹ್ನೆಗಳು. ಅಶ್ವತ್ಥಾಮ ಅಲ್ಲಿಂದ ಹಾದುಹೋದಂತೆ. ಸತ್ಯವಾಗಿ ಅಶ್ವತ್ಥಾಮ ಇಂದಿಗೂ ಜೀವಂತನಾ? ಇದು ಕೇವಲ ಪುರಾಣಕಥೆಯ ಅಥವಾ ಪ್ರಕೃತಿ ಮರೆಮಾಚಿದ ಒಂದು ಮಹಾರಹಸ್ಯವೇ? ಶಾಸ್ತ್ರದಲ್ಲಿ ಒಂದು ಸಾಲು ಇದೆ: ಧರ್ಮದ ಕ್ರಮವನ್ನು ಯಾರೇ ಮೀರಿ ಹೋದರೂ ಕಾಲವೇ ಅವರಿಗೆ ಶಿಕ್ಷೆ. ಅಶ್ವತ್ಥಾಮನು ಇಂದು ನೋವಿನ ಮೂಲಕ ಧರ್ಮದ ಪಾಠವನ್ನು ಕಲಿಸುತ್ತಾನೆಯೇ, ಅಥವಾ ಅವನು ನಿಜವಾಗಿಯೇ ಈ ಭೂಮಿಯಲ್ಲೇ ಎಲ್ಲೋ ಅಲೆದಾಡುತ್ತಾನೆಯೇ? ಜವಾಬು ಇಂದಿಗೂ ಯಾರಿಗೂ ತಿಳಿದಿಲ್ಲ. ಆದರೆ ಒಂದೇ ಒಂದು ವಿಷಯ ಸತ್ಯ: ಈ ಅಶ್ವತ್ಥಾಮನ ರಹಸ್ಯ ಭಾರತದ ಅತಿ ಗಾಢ, ಅತಿ ವಿಚಿತ್ರ ಅತೀಂದ್ರಿಯ ಕಥೆಗಳಲ್ಲಿ ಒಂದು.